ನಿನ್ನ ಹೆಸರೇನು? ಗೋಪಿ. ಸರಿಯಾಗಿ ಹೇಳಲೆ, ನಿನ್ ಹೆಸರೇನು ಅಂತ. ಕಿವಿ ಕೇಳಿಸಲ್ವಲ್ಲೇ? ಗುಗ್ಗು. ಹೋಗಿ ಗುಗ್ಗೆ ತೆಗೆಸ್ಕೊಂಬ. ಎಲ್ಲಿ ಕಣಲೆ ದಡಿಯ, ಕತ್ತೆಗೆ ಒಂದು ಕಾಲ ಬರುತ್ತೆ. ನೀನು ಹೊಡೆದಿದ್ದನ್ನೆಲ್ಲ ಜ್ಞಾಪಕ ಇಟ್ಕೊಂಡಿದ್ದೀನಿ, ಬಡ್ಡಿ ಸಮೇತ ವಸೂಲು ಮಾಡ್ತೀನಿ. ಏನು ಯೋಚನೆ ಮಾಡ್ಬೇಡ ಅಮ್ಮ. ಭುಜಂಗ ಎಲ್ಲಿ ಸಿಗ್ತಾ ನಿನ್ಗೆ? ಸಿಂಗ್ಪುರ್ನಿಂದ ಬರ್ತಾ ಇದ್ ಫ್ಲೈಟ್ ಅಲ್ಲಿ ಸಿಗ್ದ. ಆ ಟೆನಿಸ್ ರಾಕೆಟ್ ಎಲ್ಲಿ ಸಿಕ್ತು? ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಸಿಕ್ತು. ಹರೀಶ್, ಏನಿದೆಲ್ಲ ದನಕ್ ಬರ್ದಾಗ ಬಡಿತಾ ಇದ್ದಾರಲ್ಲ, ಅವನೇನ್ ತಪ್ಪು ಮಾಡ್ದ? ಡೈಮಂಡ್ಸ್ ನ ಇಲ್ಲಿವರೆಗೂ ತಲುಪಿಸೋಕೆ ಸಹಾಯ ಮಾಡ್ದ. ಹಾಗೇನಾದ್ರೂ ಮೋಸ ಮಾಡಿ ಹೋಗ್ಬೇಕು ಅಂತಿದ್ದಿದ್ರೆ ರಾಕೆಟ್ ಸಮೇತ ಓಡ್ ಹೋಗ್ಬೋದಿತ್ತು. ವಿಷಯ ಅದಲ್ಲ ತಾರಾ, ನಾನು ಕೇಳಿದ ಒಂದೊಂದು ಪ್ರಶ್ನೆಗೆ ಒಂದೊಂದರ ಬೊಗಳೆ ಬಿಡ್ತಾ ಇದ್ದಾನೆ ಅವನು. ಭುಜಂಗ ಅವನಿಗೆ ಸಿಕ್ಕಿದ್ದು ಲಾಕಪ್ ನಲ್ಲಿ, ಸಿಂಗಾಪುರ್ ಫ್ಲೈಟ್ ನಲ್ಲ. ಲಾಕಪ್ ಇಂದ ತಪ್ಪಿಸ್ಕೊಂಡ್ ಬಂದು ಅವನು ಆ ರಾಕೆಟ್ ನಿನ್ ಕೈಲಿ ಕೊಟ್ಟ. ಹೌದಾ? ಇದೆಲ್ಲ ನಿನ್ಗೆ ಹೇಗೆ ಗೊತ್ತು? ನಮ್ ಬ್ಯಾಂಗ್ಳೂರ್ ಏಜೆಂಟ್ ನಿಂದ. ಓಹೋ, ವಿಷಯ ಎಲ್ಲ ಗೊತ್ತು ನಿನಗೆ ಹಾಗಿದ್ರೆ? ಪೆಂಗೆ ಗೊತ್ತಿದೆ ಅಂತ ಮೊದಲೇ ಹೇಳಿದ್ರೆ ನಾನೇ ಯಾಕೋ ನಿಜಾನ ಮುಚ್ಚಿಡ್ತಾ ಇದ್ದೆ. ಹಾಗಾದ್ರೆ ಯಾತಕ್ಕೋಸ್ಕರ ಮುಚ್ಚಿಟ್ಟೆ? ಕಾರಣ? ಪ್ರಪಂಚದಲ್ಲಿ ಮನುಷ್ಯ ಯಾತಕಪ್ಪ ಸುಳ್ಳು ಹೇಳ್ತಾನೆ? ಹೆಣ್ಣು ಹೊನ್ನು ಮಣ್ಣು. ಯಾವತ್ತು ನಾನು ಈ ಹೆಣ್ಣನ್ನ ಕಣ್ಣಿಂದ ನೋಡಿದ್ನೋ ಆವತ್ತೇ ನನ್ನ ಮನಸ್ಸಿನೊಳಗೆ ನಾಟೋಯ್ತು, ಮುಳ್ಳು ನಾಟದ ಹಾಗೆ. ಅವಳ ಎದುರಿಗೆ ನಾನು ಜೈಲಿನಿಂದ ತಪ್ಪಿಸ್ಕೊಂಡು ಬಂದೆ ಅಂದ್ರೆ ಎಷ್ಟು ಕೇವಲವಾಗಿ ಕಾಣಿಸ್ತೀನಿ. ಅದಕ್ಕೋಸ್ಕರವೇ ಇಷ್ಟೆಲ್ಲ ಸುತ್ತಿ ಬಳಸಿ ಹಾಂಗ್ಕಾಂಗು ಪಿಂಗ್ ಪಾಂಗು ಕಿಂಗ್ ಅಂತ ಬುರುಡೆ ಬಿಡಬೇಕಾಯ್ತು. ಅಷ್ಟೇ ಅಷ್ಟೇ. ನಾನಿಷ್ಟು ಒದೇ ತಿನ್ನಬೇಕಾದ್ರೂ ಅವಳಿಗೋಸ್ಕರವೇ. ನೋಡ್ತೇನ್ರ ಮುಟ್ಟಾಳ್ರ, ಪ್ರಪಂಚದಲ್ಲಿ ಪ್ರೇಮಕ್ಕೆ ಎಂಥ ಬೆಲೆ ಇದೆ ಅನ್ನೋದು ಈಗಲಾದ್ರೂ ಅರ್ಥ ಆಯ್ತೇನ್ರ? ಅಯ್ಯೋ, ನಿಮಗೆ ಹೇಗೆ ಅರ್ಥವಾಗ್ಬೇಕು ದನ ತಿನ್ನೋನು ಗೊಬ್ಬರದಾಣೆ ಅಂತ? ಅಲ್ಲ, ಅಷ್ಟೊಂದು ಒದೆ ತಿಂದಿದ್ದೀನಲ್ಲ ನಾನು. ಮುಖದಲ್ಲಿ ಏನಾದ್ರೂ ವಿಕಾರ ಕಾಣ್ತಾ ಇದೆಯಾ? ಕಣ್ಣಲ್ಲಿ ಒಂದು ತೊಟ್ಟು ನೀರು ಕಾಣ್ತಾ ಇದೆಯಾ? ಅದು ಕಳೆಯ ಪ್ರೇಮ. ಕತ್ತೆ ಬಲದೆ ಕಸ್ತೂರಿ ಪರಿಮಳವ ಅಂತ. ಏನಲ್ಲೇ ಕತ್ತೆ ಏನೋ ಮುಳುಕತಾ ಇದ್ದಾನೆ. ಏನಪ್ಪ ನಿಜ ತಿಳ್ಕೊಬೇಕೇನೆ? ನನ್ನ ಹೆಸರು ಅಚ್ಯುತ್ ಶಾಸ್ತ್ರಿ ಕಣಯ್ಯ. ನಮ್ಮ ಅಪ್ಪನ ಹೆಸರು ರಾಮಚಂದ್ರ ಶಾಸ್ತ್ರಿ, ಹಸ್ತ ಸಾಮುದ್ರಿಕ ಪ್ರವೀಣ. ಬೆಂಗಳೂರು ಗವಿಪುರ ಗುಟ್ಟಳ್ಳಿ ನಂಬರ್ 28 ಬೀಡಿ ಅಂಗಡಿ ಪಕ್ಕ. ಬೇಕಾದ್ರೆ ತಿಳ್ಕೊಳ್ಳಿ, ಬೇಡ ಅಂದ್ರೆ ಬಾಯ್ ಬಾಯ್ ಬಡ್ಕೊಳ್ಳಿ. ರಾಮಚಂದ್ರ ಶಾಸ್ತ್ರಿ ಅಂದ್ರೆ ಏನು ಅನ್ಕೊಂಡಿಯೋ? ಆ ದಶರಥ ಶಾಸ್ತ್ರಿ ಮಗ. ನಾನು ಹೇಳಿದಾಗೆ ಅಂಗಾರಕ ಕುಣಿಬೇಕು, ಬುಧ ಬರಬೇಕು, ಶುಕ್ರ ಕೇಳಬೇಕು ಅಂತ ಜ್ಯೋತಿಷ್ಯ ಶಾಸ್ತ್ರ ರತ್ನಾಕರ ಕಾಣೋ ನಾನು. ನಮ್ದು ದೇಕೋ ವೈ ಕೊಡೋ ಕಾಯಿ ಬಡ್ಡಿ ತಿಂದು ತಿಂದು ಒಳ್ಳೆ ಬಾಡಿ ಬಂದಿದೆ. ಇಲ್ಲಿ ರಾಮಚಂದ್ರ ಶಾಸ್ತ್ರಿ ಅನ್ನೋರು ನೀವೇನಾ? ನಾನಲ್ದೆ, ನಿಮ್ಮ ಅಪ್ಪನ. ನಿನ್ ಅದೃಷ್ಟನೋ ದುರಾದೃಷ್ಟನೋ ಒಳ್ಳೆ ರಾವ್ ಕಾಲದಲ್ಲೇ ಬಂದಿದ್ಯಾ. ನಿನ್ ಹಿಂದೆ ಇಡೀ ಸರ್ಕಾರನೇ ಇದೆ. ಸರ್ಕಾರ? ನೀನ್ ತಿಳ್ಕೊಂಡಿರೋ ಸರ್ಕಾರ ಅಲ್ಲ ಕಣೆಯ. ಹಾಕಿ ಬಟ್ಟೆ ಹಾಕೊಂಡು ಗಸ್ ಹೊಡಿತಾರಲ್ಲ ಆ ಸರ್ಕಾರ. ಅಂದ್ರೆ ಪೊಲೀಸು. ಪೊಲೀಸ್? ಸರ್ಕಾರ ಅಂದ್ರೆ ಪೊಲೀಸು. ಶಾಸ್ತ್ರಿಗಳೇ, ನಾನು ಇಲ್ಲಿ ಕೈ ತೋರ್ಸಕ್ ಬರ್ಲಿಲ್ಲ. ಇಲ್ಲಿ ಅಚ್ಯುತ ಶಾಸ್ತ್ರಿಗಳು ಅನ್ನೋರು ಯಾರು? ಅಯ್ಯೋ ಶಿವ ಶಿವ, ಆ ಅಚ್ಯುತ ಶಾಸ್ತ್ರಿ ಹೆಸರು ಹೇಳ್ಬೇಡ, ಅವನು ಯೋಗ್ಯ. ನಿಮ್ ಮಗನ ಸಮಯ? ನನ್ನ ಮಗ ಅಲ್ದೆ ನಿನ್ನ ಮಗನೇ, ನನ್ನ ಮಗ. ನೋಡು, ನಿನ್ನ ಹಿಂದೆ ಮಾತ್ರ ಸರ್ಕಾರ ಸುತ್ತಾ ಇದೆ, ಆದ್ರೆ ಅವನ ಹಿಂದೆ ಮುಂದೆ ಸುತ್ತಲೂ ಸರ್ಕಾರ ಸುತ್ತಾನೇ ಇದೆ. ಅಂತ ಮಗನ ಪಡೆದ ಪಾಪಕ್ಕೆ ನಾನಿನ್ನು 3 ಜನ್ಮ ಎತ್ತಿ ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗಿದೆ. ಅಯ್ಯೋ ನಾನು ಮುಳುಗೋದೆ. ಅರೇ ಸ್ವಾಮೀಜಿ, ಮುಳುಗೋದೆ ಸ್ವಾಮೀಜಿ, ನನ್ನ ಭಗವಾನ್ ಹೈ. ನಿಮ್ದು ಟೈಮು ಬರಾಬರಿ ಇಲ್ಲ. ಪೂಜಾ ಕರೋ, ಪೂಜಾ ಕರೋ. ಗೋಪಿ, ಓ ಗೋಪಿ. ಅರೆ ಓ ಅಚ್ಯುತ್ ಶಾಸ್ತ್ರಿ. ಕರ್ತೀಯಾ? ಇಲ್ಲಿದ್ದೀನಿ. ಯಾರು? ಓ ನೀನಾ? ನೀನ್ ಹೇಳಿದ್ದೆಲ್ಲ ನಿಜ ಆಯ್ತಪ್ಪ. ನಾನ್ ಹೇಳಿಲ್ವಾ ಇವನಂಥವ್ನಲ್ಲ ಅಂತ? ಯೋ ಬೆಚ್ಚರ ಇವನ್ನ. ಕಣ್ಣಲ್ಲಿ ಏನೋ ಬಿದ್ದಿದೆ ಅಂತ ಕಾಣುತ್ತೆ, ನೋಡ್ತೀಯಾ? ನಿನಗ್ ಬಿದ್ದಿದ್ ಸಾಲ್ದು ಅಂತ ಕಾಣಿಸುತ್ತೆ. ನೀನೊಂದು ಕೊಟ್ರೆ ಸಾಕಾಗತ್ತೆ. ಕೊಡ್ತೀನಿ. ಕಡೆ ಕಡೆ ಬಾಳ ಕಿಲಾಡಿ ಅಪ್ಪ ನೀನು. ಅದ್ ಸರಿ, ಆ ಲಾಕಪ್ ಇಂದ ಹ್ಯಾಕ್ ತಪ್ಪಿಸ್ಕೊಂಡ್ ಬಂದೆ?
ಅಯ್ಯೋ ಪಾಪಿಗಳ ನನ್ನ ಯಾಕೋ ಹೊಡಿತೀರಾ? ಶಾಬಾಸ್ ಗೋಪಿ, ವೆರಿ ಗುಡ್. ಎಲ್ಲಿ ನನ್ನ ಫೀಸು? ಕೊಡ್ತೀನಿ. ಈ 10,000 ನೀನು ಮಾಡಿರೋ ಕೆಲ್ಸಕ್ಕೆ, ಥ್ಯಾಂಕ್ ಯು. ಮತ್ತೆ ಈ 5,000 ನೀನ್ ತಿಂದಿರೋ ಏಟಿಗೆ. ಬೋನಸ್? ಮತ್ತೆ ಅವನಿಗೆ? ನೀನ್ ಅವನಿಗೆ ಕೊಟ್ಟಿದೀಯಲ್ಲ, ಅದೇ ಬೋನಸ್. ಗೋಪಿ, ನಿನ್ ಧೈರ್ಯ, ಸಾಹಸ, ನಿಯತ್ತು ನಾನ್ ಮೆಚ್ಚಿದೆ. ನೀನ್ ನಮ್ ಜೊತೆಲಿ ಸೇರಿದ್ರೆ ಇನ್ನೂ ಹೆಚ್ಚಿನ ಸಂಪಾದನೆ ಮಾಡ್ಬೋದಲ್ಲ? ನಿನ್ನಂಥ ದಣಿ ಚಿನ್ನದ ಗಣಿನೇ ಸಿಕ್ಕಿರುವಾಗ ಬೇರೆ ಕಡೆ ಯಾಕಪ್ಪ ಹೋಗ್ಲಿ ನಾನು? ಇದೇ ಮಾತಾ? ನಮ್ದು ಯಾವಾಗಲೂ ಒಂದೇ ಮಾತು, ನಾಳೆಯಿಂದಾನೇ ಡ್ಯೂಟಿ ಜಾಯ್ನ್ ಆಗ್ಬೇಕು. ಶೋರ್. ತಾರಾ, ನಿನಗೆ ಸ್ವಲ್ಪ ದಾರಿ ತೋರಿಸು. ಇನ್ನು ಮುಂದಕ್ಕೆ ಯಾವಾಗ್ಲೂ ಅವಳೇ ನನಗೆ ದಾರಿ ತೋರಿಸ್ಬೇಕು. ತಾರಾ, ನನಗೆ ಸ್ವಲ್ಪ ದಾರಿ ತೋರ. ನಿನಗೆ ತೊಗರು ಜಾಸ್ತಿ. ನಡಿ ನಡಿ. ಹಾವಿನ ಹೆಡೆನಲ್ಲಿ ರತ್ನ ಇರುತ್ತೆ ಅನ್ನೋ ಹಾಗೆ ಸಿಡಿಸಿಡ ಅಂತ ಇರೋ ಹೆಣ್ಣಿನ ಹೃದಯದಲ್ಲಿ ಪ್ರೀತಿ ಇರುತ್ತೆ ಅಂತ ನನಗೆ ಇವತ್ತು ಗೊತ್ತಾಯ್ತು. ಯಾವ ಹೆಣ್ಣು? ನನ್ನ ಪಕ್ಕದಲ್ಲಿ ಬರ್ತಾ ಇರೋ ಹೆಣ್ಣು. ಅದ್ ಹೇಗೆ ಗೊತ್ತಾಯ್ತು? ಹಗ್ಗ ಬಿಚ್ಚುವ ತಕ್ಷಣ ಆತ್ರವ ಬಂದು ನೀನು ಬಿಚ್ಚಿಬಿಟ್ಟೆ ನೋಡು, ಆವಾಗಲೇ ಗೊತ್ತಾಯ್ತು. ಅದು ಪ್ರೀತಿ ಅಲ್ಲ, ಕನಿಕರ. ಕನಿಕರದ ಪಕ್ಕದಲ್ಲೇ ಪ್ರೀತಿ ಇರೋದು, ಎಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹಾಗಿರುತ್ತೆ. ನೋಡು, ನಿನ್ನ ಮೇಲೆ ನನಗೇನು ಪ್ರೀತಿ ಇಲ್ಲ. ನಿನಗಿಲ್ದೇ ಇದ್ರೂ ಪರವಾಗಿಲ್ಲ, ನನಗಿರುತ್ತೆ. ನಿನಗಿದೆ ಏನು ಕೊಬ್ಬು. ಅದು ನಿನಗೆ ಅರ್ಥ ಆಗಿದೆಯಲ್ಲ.